ಈ ಕಾರ್ ನಾವು ಅವತ್ತೇ ಹೋಗಿ ನೋಡ್ಕೊಂಡು ಬಂದು ಒಂದು 10 ದಿನ ಆಯ್ತು. ಅದಕ್ಕೆ ಮುಂಚೆ 2 ಗಾಡಿ ನಮ್ಮಲ್ಲಿ ಇತ್ತು ಕೈಯಲ್ಲಿ, ಅಪ್ಪ ಮಗನಲ್ಲಿ, ಒಂದು ಆಲ್ಟೋ ಮತ್ತೆ ಸ್ಕಾರ್ಪಿಯೋ. ಅದರಿಂದ ಅದು ಗಾಡಿ ಅವರಿಗೆ ಗಾಡಿ ತಗೊಂಡವರಿಗೆ ಕೊಟ್ಟು ಇದನ್ನು ಗಾಡಿ ಖರೀದಿ ಮಾಡಿ ತಗೊಂಡು ಬಂದದ್ದು. ನೀವು ಎಷ್ಟು ವರ್ಷದಿಂದ ಪೌರ ಕಾರ್ಮಿಕರಾಗಿದ್ದೀರಿ? ಪೌರಕಾರ್ಮಿಕರಾಗಿ 96ರಲ್ಲಿ ಕೆಲಸಕ್ಕೆ ಸೇರಿದ್ದೇನೆ ಬಂಟ್ವಾಳ ಪುರಸಭೆಗೆ. ಆದ್ದರಿಂದ ಈಗ ಇಷ್ಟವರೆಗೆ ಇದ್ದೇನೆ ಪುರಸಭೆಯಲ್ಲಿ ಕೆಲಸ ಮಾಡ್ಕೊಂಡು. ಎಷ್ಟು ಅವಾಗ ಸಂಬಳ ಎಷ್ಟು? ಆಗ 50 ರೂಪಾಯಿ ಸಂಬಳ ಇದ್ದದ್ದು. ಈಗ ಈಗ 39,000 ಸಂಬಳ ಇರುವುದು. ಈಗ 30 ವರ್ಷದಿಂದ ಇದೇ ಕೆಲಸ. ನೀವೇನೇನು ಕೆಲಸ ಮಾಡ್ತೀರಿ? ಕೆಲಸ ಅಂದರೆ ನಾನು ಇದೊಂದು ಕೆಲಸ ಉಂಟು, ಮತ್ತೆ ನಮಗೆ ನಾವರದಲ್ಲಿ ಒಂದು ಪಂಚಾಯತಿಯಲ್ಲಿ ನೀರು ಬಿಡುವ ಕೆಲಸ ನನಗೆ ಸ್ಟಾರ್ಟಿಂಗ್ ಇತ್ತು. ಆದರೂ ಅದನ್ನು ಈಗ ಮಗನಿಗೆ ಬಿಟ್ಟುಬಿಟ್ಟಿದ್ದೇನೆ. ಅದರಲ್ಲಿ ಒಂದು 6,000 ಸಂಬಳ ಅದರಲ್ಲಿ ಕೊಡ್ತಾರೆ. ಅದು ಪರ್ಮನೆಂಟ್ ಅಲ್ಲ, ಈಗ ಟೆಂಪ್ರರಿ. ಮತ್ತೆ ಅದನ್ನು ಮಗ ಮಾಡ್ತಾನೆ. ಮತ್ತೆ ಯಾರಾದರೂ ಕರೆದ್ರೆ ಹೋಗ್ತೇನೆ, ಏನಾದರೂ ತೋಟದ ಕೆಲಸ, ಕಾಯಿ ಸುಲಿಲಿಕ್ಕೆ ಏನಾದರೂ ಕೆಲಸ ಮಾಡ್ತೀವಿ. ತಿಂಗಳ ಆದಾಯ ಎಷ್ಟಿದೆ? ಅದೇ ಒಂದು 40-45 ಸಾವಿರ ಆದಾಯ ಉಂಟು. ಅದೇ ಹೌದು. ನಿಮಗೆ. ಹೌದು. ಮತ್ತೆ ಈ ಕಾರನ್ನು ಹೆಂಗೆ ಮೇಂಟೈನ್ ಮಾಡ್ತೀರಿ? ಮೇಂಟೈನ್ ತುಂಬಾ ದುಬಾರಿ ಆಗುತ್ತೆ ಹೇಗೆ? ಈಗ ಮೇಂಟೈನ್ ಮಾಡಲಿಕ್ಕೆ ತೆಗೆದುಕೊಂಡು ನಾನು 10 ದಿನ ಆದದ್ದು. ಅದಕ್ಕೆ ಮುಂಚೆ ಸ್ಕಾರ್ಪಿಯೋ ಇತ್ತಲ್ಲ, ಸ್ಕಾರ್ಪಿಯೋದು ಗೊತ್ತುಂಟು ನನಗೆ ಹೇಗೆ ಅದು ಮೇಂಟೈನ್ ಅಂತ. ಹಾಗೇನೆ ಇರ್ಬೋದು ಅಂತೇಳಿ ತಗೊಂಡಿದ್ದೇನೆ ಮಗನ ಮಾತು ಕೇಳಿ. ಈಗ ನೀವು ಕಾರಲ್ಲಿ ಬರ್ಬೇಕಾದ್ರೆ ಜನ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ ಹೇಗೆ? ಕೆಲವರು ಪರಿಚಯದವರು ಸ್ವಲ್ಪ ಹೋಗಿ ಇದರಲ್ಲಿ ಗಾಡಿಯಲ್ಲಿ ಬಂದಂತೇಳಿ ಕೈ ಒಂದು ಮೇಲೆ ಮಾಡ್ತಾರೆ. ಆಗ ಒಂದು ಮನಸ್ಸಿಗೆ ಒಂದು ಭಾಳ ಖುಷಿ ಆಗ್ತದೆ. ಅದರ ಒಂದು ಕಸ ಗುಡಿಸೋಣ ಅಂತೇಳಿ ಯಾರು ಇದು ಮಾಡಲಿಲ್ಲ, ನಾನು ಕೀಳುಮಟ್ಟೆ ತಂದಿಲ್ಲ. ಮೊದಲು ಏನು ಸೈಕಲ್ ಇತ್ತ ನಿಮ್ಮ ಹತ್ರ? ಮೊದಲು ಸೈಕಲ್ ಇದ್ದದ್ದು, ಅದರ ನಂತರ ಆಲ್ಟೋ ಇತ್ತು, ಅದರ ನಂತರ ಓಮಿ ತೆಗೆದೆ, ಅದರ ಮೇಲೆ ಒಂದು ಆಲ್ಟೋ ಮತ್ತು ಒಂದು ಸ್ಕಾರ್ಪಿಯೋ ತೆಗೆದೆ. ದೈವದ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಹೇಳ್ತಾರೆ, ಹೌದಾ? ಹೌದು, ದೈವದ್ದು 5 ದೈವ ಉಂಟು. 5 ದೈವದಲ್ಲಿ ಮನೆ ಬಾಗಿಲಲ್ಲಿ ಇದಕ್ಕೆ ದೇವಸ್ಥಾನ ಒಂದು ಮಾಡಿ ಆರಾಧನೆ ಮಾಡ್ತಿದ್ದೇನೆ. ಯಾರು ದೈವ? ಅಣ್ಣಪ್ಪ ಸ್ವಾಮಿ, ಮತ್ತೆ ಮಂತ್ರ ದೇವತೆ ಕಲ್ಲುಟ್ಟಿ, ಗುಳುಗ. ದೈವದ ಆಶೀರ್ವಾದದಿಂದಲೇ ನೀವು ಹೌದು, ದೈವದ ಆಸರೆಯಿಂದನೇ ಬೆಳೆದದ್ದು. ಆದರೂ ಹಾಗೆ ಅಷ್ಟು ಇದ್ದು ಇದು ಗಾಡಿ ತಗೊಂಡು, ಆದರೂ ನನ್ನ ಮನೆ ಸಣ್ಣದು. ಅದೇ ಈಗ ಇರುವುದು ನಾನಲ್ಲಿ ಪಕ್ಕದ ಮನೆ ಬಾಡಿಗೆಯಲ್ಲಿ. ಈಗ ನೀವು ಇಲ್ಲಿವರೆಗೂ ಯಾವುದೇ ಕಾಯಿಲೆಗೆ ಔಷಧಿಗೆ ಇಷ್ಟವರೆಗೆ ಯಾವುದಕ್ಕೆ ಒಂದು ಮೆಡಿಸಿನ್ ಬಾಯಿಗೆ ಹಾಕದೆ 46 ವರ್ಷ ಆಯ್ತು. ಹೇಗೆ ಅದು ನನಗೆ ಈಗ ಜನ ನಿಮ್ಮನ್ನು ಗುರುತಿಸುವುದು, ಫಾರ್ಚುನರ್ ಅಲ್ಲಿ ಬರುವ ಪೌರ ಕಾರ್ಮಿಕ ಅಂತ ಗುರುತಿಸುವುದು ಹೇಗೆ ಅನಿಸ್ತದೆ? ಆದರೂ ಒಂದು ನೆಗಡಿಕೊಂಡು ಖುಷಿಯಲ್ಲಿ ಇದು ಮಾಡಿದ್ರೆ ನಮಗೆ ಸಹ ಒಂದು ಖುಷಿ ಆಗ್ತದೆ. ಮತ್ತೆ ಗೌರವ ಕೊಡ್ತಾರೆ ಈಗ? ಕೆಲವರು ಗೌರವ ಕೊಡ್ತಾರೆ. ಆದರೂ ನಮಗೆ ನಮ್ಮನ್ನು ಕೆಲವರಿಗೆ ನೋಡದವರಿಗೆ ಅವ್ರ ಮುಖ ಕೆಳಗೆ ಮಾಡ್ತಾರೆ. ಅದಕ್ಕೇನು ಮಾಡ್ಲಿಕ್ಕೆ ಆಗುದು? ನಿಮ್ಗೆ ಅಭಿಮಾನ ಇದೆ? ನನಗೆ ಅಭಿಮಾನ ಉಂಟು.